ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ವೆಲ್. ನಾನು ಸುಮಾರು ದಿನದಿಂದ ಮನೆಗೆ ಪ್ಲ್ಯಾಂಟ್ಸ್ನ ತೊಗೊಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮಗು ತುಂಬ ಸಣ್ಣವನಿರೋದ ಕಾರಣ ಎಲ್ಲದನ್ನು ಕಿತ್ತಾಕೋ ಹಾಳು ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ನಾನು ಡಿಲೇ ಮಾಡ್ತಾಯಿದ್ದೆ. ಆದರೆ ಇವತ್ತು ಸಂಡೇ, ಇವತ್ತು ಒಂದು ಸ್ವಲ್ಪನಾದರೂ ಪ್ಲ್ಯಾಂಟ್ಸ್ಗಳನ್ನ ತೊಗೋಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಮನೆ ಹತ್ರನೇ ಇರುವ ಒಂದು ಸಣ್ಣ ನರ್ಸರಿ, ಪ್ಲ್ಯಾನ್ ನರ್ಸರಿಗೆ ಬಂದಿದ್ವಿ. ಪ್ಲ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ರೇಟ್ ಕೂಡ ಅಷ್ಟೇ ಇತ್ತು, ಕಡಿಮೆನೂ ಇರಲಿಲ್ಲ. ಇದು ಮೇನ್ ರೋಡ್ ಆಗಿರೋದ್ರಿಂದ ಹೋಗ್ತಾ ಬರ್ತಾ ಜನ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಸ್ವಲ್ಪ ಹೊತ್ತು ಜಾಸ್ತಿ ನಿಲ್ಲಿಸಿದ್ರೆ ಟ್ರಾಫಿಕ್ ಆಗೋ ಚಾನ್ಸಸ್ ಇರುತ್ತೆ, ಅದು ಇದು ಅಂತ ಅಂದು ಅಷ್ಟೊಂದು ಬಾರ್ಗೇನ್ ಮಾಡೋದಿಲ್ಲ. ಆ್ಯಂಡ್ ಇಲ್ಲಿ ಒಳಗಡೆ ಬರೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಸೊ ಹಾಗಾಗಿ ರೋಡಲ್ಲೇ ನಿಂತ್ಕೊಂಡು ಜನ ಪ್ಲ್ಯಾಂಟ್ಸ್ನ ಪರ್ಚೇಸ್ ಮಾಡೋದ್ರಿಂದ ಇವರು ಅಷ್ಟೊಂದು ನಾವು ಕೇಳೋ ರೇಟಿಗೆ ಅಥವಾ ಸ್ವಲ್ಪ ಬಾರ್ಗೇನ್ ಮಾಡೋದಕ್ಕೂ ಅವಕಾಶ ಮಾಡಿಕೊಡಲ್ಲ. ಸೊ ನೀವೇನಾದರೂ ಮನೆಯಲ್ಲಿ ಪ್ಲ್ಯಾಂಟ್ಸ್ಗಳನ್ನ ತೊಗೋಬೇಕು ಅಂತ ಅನಿಸಿದ್ರೆ ಡೆಫಿನೆಟಾಗಿ ತೊಗೊಳ್ಳಿ. ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಆಗುತ್ತೆ. ಹಾಗೆ ಇಲ್ಲಿ ಸೆರಾಮಿಕ್ ಪಾಟ್ಸ್ಗಳು ಮತ್ತು ಪ್ಲಾಸ್ಟಿಕ್ ಬೇಕಾದರೆ ಪ್ಲಾಸ್ಟಿಕ್ಕು, ಇಲ್ಲ ಮಣ್ಣಿನ ಬೇಕಾದರೆ ಮಣ್ಣಿನ ಪಾಟ್ಸ್ಗಳೂ ಇತ್ತು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್. ಹೊರಗಡೆಯಿಂದ ನೋಡಿದ್ರೆ ಏನೂ ಅಷ್ಟು ಕಲೆಕ್ಷನ್ಸ್ ಇಲ್ಲ ಅಂತ ಅನಿಸ್ತಾಯಿತ್ತು, ಬಟ್ ಚೆನ್ನಾಗಿಟ್ಟಿದ್ರು ಕಲೆಕ್ಷನ್ಸ್. ನಾವು ಮನೆಯಲ್ಲಿ ಒಂದೆರಡು ಪಾಟ್ಸ್ಗಳಿತ್ತು, ಅದನ್ನು ಕೂಡ ಮಣ್ಣು ತುಂಬಿಸ್ಕೊತಾ ಇದ್ದೀವಿ. ಬೆಂಗಳೂರಲ್ಲಿ ಕೆಂಪು ಮಣ್ಣು ಸಿಗೋದು ತುಂಬ ರೇರ್, ಮತ್ತು ಆ ಮಣ್ಣಿದ್ರೆ ತುಂಬ ಚೆನ್ನಾಗಿ ಪ್ಲ್ಯಾಂಟ್ಸ್ಗಳು ಬೆಳೆಯುತ್ತೆ ಅನ್ನೋ ಕಾರಣ ನಾನಿಲ್ಲಿ ಇವ್ರ ಹತ್ರ ಮಣ್ಣನ್ನು ತುಂಬಿಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಪ್ಲ್ಯಾಂಟ್ ಎಲ್ಲ ತೊಗೊಂಡು ನಾವು ಮನೆಗೆ ಬರೋಷ್ಟೊತ್ತೊಳಗೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಮನೆಗೆ ಒಂದು ಪಾರ್ಸಲ್ ಕೂಡ ಬರೋದಿತ್ತು. ಸೊ ಮನೆಗೆ ಬಂದ ತಕ್ಷಣ ನಾನು ಆರ್ಡರ್ನ ಕಲೆಕ್ಟ್ ಮಾಡಿಕೊಂಡೆ. ನಾನು ಲಾಸ್ಟ್ ಟೈಮ್ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಇದು 2 ಪ್ರಾಡಕ್ಟ್ಸ್ದು ಒಂದೇ ಬಾಕ್ಸಲ್ಲಿರುತ್ತೆ, ಅಂದರೆ 2 ಬೌಲ್ಸ್, ಅದು ಸ್ಟೀಲ್ ಬೌಲ್ಸು ವಿತ್ ಸ್ಪೂನು. ನಾನು ಲಾಸ್ಟ್ ಟೈಮ್ ಇದನ್ನು ಆಯಿಲ್ ಮತ್ತು ಗೀಗೆ ಅಂತ ತೊಗೊಂಡಿದ್ದೆ. ಇದಕ್ಕಿಂತ ಮುಂಚೆ ನಾನು ಗ್ಲಾಸ್ದೆಲ್ಲ ಯೂಸ್ ಮಾಡಿದ್ದೆ, ಆಯಿಲ್ ಡಿಸ್ಪೆನ್ಸರು. ಬಟ್ ನನಗೆ ಅದು ಅಷ್ಟೊಂದು ಕನ್ವೀನಿಯೆಂಟ್ ಆಗಿರಲಿಲ್ಲ. ನೀಟಾಗಿ ಅದನ್ನು ಪೋರ್ ಮಾಡಿದ್ರೆ ಅದು ಗ್ಲಾಸಲ್ಲೆಲ್ಲ ಉಳ್ಕೊಂಡ್ಬಿಡ್ತಾಯಿತ್ತು. ಸೊ ದ್ಯಾಟ್ ಮೋಸ್ಟ್ ಆಫ್ ದ ಆಯಿಲ್ ವೇಸ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ಇದು ತುಂಬಾ ಕನ್ವೀನಿಯೆಂಟ್ ಆಗಿದೆ. ಇದನ್ನು ನಾನು ಈಗ ಪಿಕಲ್ ಮತ್ತು ಕರ್ಡ್ಗೆ ಅಂತ ತೊಗೊಂಡಿದ್ದೀನಿ. ತುಂಬ ಕನ್ವೀನಿಯೆಂಟ್ ಆಗಿದೆ. ಸ್ಪೂನ್ಸ್ ಎಲ್ಲ ಇದರೊಟ್ಟಿಗೆ ಇದೆ. ಬೇರೆ ಬೇರೆ ಸ್ಪೂನ್ಸ್ನ ಪದೇ ಪದೇ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಒಂದು ಸರಿ ಹಾಕಿ ಎತ್ತಿಟ್ಬಿಟ್ರೆ ಮುಗೀತು. ಸೊ ಇದನ್ನೆಲ್ಲ ನಾವು ಮಾಡಿಕೊಂಡು ಒಂದು ಲೈಟಾಗಿ ಊಟ ಮಾಡಿಕೊಂಡು ರೆಸ್ಟ್ ಮಾಡಿದ್ವಿ. ತಿರ್ಗಾ ಸಂಜೆ ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಹಾಗೆ ನಾನಿವತ್ತು ಆಲೂ ಮಟರ್ ಮಾಡೋಣ ಡಿನ್ನರ್ಗೆ ಅಂತ ಅಂದು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಮಲ್ಟಿಗ್ರೇನ್ ಆಟ ನಾನೇನು ಮನೇಲಿ ರೆಡಿ ಮಾಡಿದ್ದೆ, ಹೆಲ್ತಿ ಆಗಿರೋ ಮಲ್ಟಿಗ್ರೇನ್ ಆಟ. ಇದರಲ್ಲಿ 8 to 9 ಐಟಮ್ಸ್ಗಳು ಇದೆ. ಸೊ ಅದನ್ನು ನಾನು ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೀಗೆ ಹೋಗಿ ಚೆಕ್ ಮಾಡಿ. ತುಂಬ ಹೆಲ್ತಿಯಾಗಿ, ತುಂಬ ಈಸಿಯಾಗಿ ಮನೆಯಲ್ಲೇ ಮಲ್ಟಿಗ್ರೇನ್ ಆಟನ ರೆಡಿ ಮಾಡ್ಕೋಬೋದು. ಸೊ ಇದನ್ನು ಸೇಮ್ ನಾವು ಚಪಾತಿ ಹೇಗೆ ಮಾಡ್ಕೊತೀವೋ ಆ ಥರ ಲಟ್ಟಿಸ್ಕೊಂಡು ಇದನ್ನು ಮಾಡ್ಕೊಳ್ಳೋದು. ಇದನ್ನು ಸ್ವಲ್ಪ ವಾರ್ಮ್ ವಾಟರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಇನ್ನೂ ಸ್ಮೂತ್ ಬರುತ್ತೆ. ಯಾಕೆಂದರೆ ಇದರಲ್ಲಿ ರಾಗಿ, ಬಾಜ್ರಾ ಮತ್ತು ಸೋಯಾ, ಮೇಝ್, ಸುಮಾರಷ್ಟು ಐಟಮ್ಸ್ ಇದೆ. ಬೇರೆ ಬೇರೆ ಗ್ರೈನ್ಸ್ ಹಾಕಿಬಿಟ್ಟು ನಾನು ಇದನ್ನು ರೆಡಿ ಮಾಡಿರೋದ್ರಿಂದ ವಾರ್ಮ್ ವಾಟರಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ನಾವು ರಾಗಿಗೆ, ಜೋಳಗೆ ರೊಟ್ಟಿ ಏನು ಮಾಡ್ತೀವಿ ಅದಕ್ಕೆ ವಾರ್ಮ್ ವಾಟರ್ ಯೂಸ್ ಮಾಡ್ತೀವಲ್ವ. ಸೊ ಹಾಗಾಗಿ ಇದನ್ನು ಅದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ತುಂಬ ಅರ್ಜೆಂಟ್ ಇತ್ತು ಅಂದರೆ ನಾನಿಲ್ಲಿ ವಾರ್ಮ್ ವಾಟರ್ ಯೂಸ್ ಮಾಡ್ಕೊಳ್ಳೋದಿಲ್ಲ, ನಾರ್ಮಲ್ ವಾಟರ್ನ ನಾನು ಯೂಸ್ ಮಾಡ್ಕೊತೀನಿ. ಅಷ್ಟೊಂದು ಡಿಫ್ರೆನ್ಸ್ ಏನೂ ಅನಿಸಲ್ಲ. ಬಟ್ ರಾಗಿ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜಸ್ ಅನಿಸುತ್ತೆ, ಅಂದರೆ ಡಾರ್ಕ್ ಕಲರ್ಸ್ ಬರುತ್ತೆ. ಸೂಪರ್ ಮಾರ್ಕೆಟಲ್ಲಿ ಮತ್ತು ಅಂಗಡೀಲಿ ನಾವು ಗೋಧಿ ಹಿಟ್ಟು, ಆಶೀರ್ವಾದ್ ಅದೆಲ್ಲ ತೊಗೊಳ್ತೀವಲ್ವ. ಸೊ ಅದರಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಚಪಾತಿ, ಆ್ಯಂಡ್ ತುಂಬ ಸಾಫ್ಟ್ ಇರುತ್ತೆ, ತುಂಬಾ ಕಲರ್ ಅಟ್ರಾಕ್ಟಿವ್ ಅನಿಸುತ್ತೆ. ಸೊ ಇದರಲ್ಲಿ ಏನೂ ಡೌಟ್ ಇಲ್ಲ, ಸ್ವಲ್ಪ ಪರ್ಸೆಂಟ್ ಆದರೂ ಮೈದಾ ಮಿಕ್ಸ್ ಮಾಡಿರ್ತಾರೆ. ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಮೈದಾ ಈಸ್ ನಾಟ್ ಅ ಕಲ್ಪ್ರಿಟ್. ಬಟ್ ನಾವು ಯಾವಾಗ್ಲೂ ಮೈದಾ ಯೂಸ್ ಮಾಡಬಾರ್ದು. ಸೊ ಇಫ್ ಎನಿಥಿಂಗ್ ಇಟ್ಸ್ ವೈಟ್ ಕೀಪ್ ಇಟ್ ಔಟ್ ಆಫ್ ಸೈಟ್ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಇತ್ತೀಚೆಗೆ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಹೀಗಿದ್ದಾಗ ಏನಾದರೂ ಒಂದು ಹೆಲ್ತಿ ಆಗಿರೋದು ಲೈಫ್ ಸ್ಟೈಲ್ಗೆ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಅಂದಾಗ ನಾನು ಈ ಮಲ್ಟಿಗ್ರೇನ್ ಆಟನ ರೆಡಿ ಮಾಡಿಕೊಂಡೆ.
ಸೊ ಹಾಗೆ ಈಗ ನಾನು ಆಲೂ ಮಟರ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಫ್ರೆಶ್ ಪೀಸ್ ಇದ್ದಿದ್ದರಿಂದ ನಾನು ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮಗೇನಾದರೂ ಹಸಿ ಬಟಾಣಿ ಸಿಗಲಿಲ್ಲ ಅಂತ ಅಂದರೆ ನೀವು ಮಾಮೂಲಿ ಬಟಾಣಿನ ನೆನೆಸ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ 3ರಿಂದ 4 ಆಲೂಗೆಡ್ಡೆ ಇದೆಲ್ಲ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಹಾಗೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಒಂದೊಂದೇ ಇಂಗ್ರೀಡಿಯೆಂಟ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ 1 ಸ್ಪೂನ್ ಜೀರಿಗೆ ಹಾಕ್ಕೋಬೇಕು. ಇಲ್ಲಿ ಸಾಸಿವೆ ಬೇಡ, ಜೀರಿಗೆ ನಾವು ಎಷ್ಟು ಹಾಕ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ, ಬಟ್ ಜಾಸ್ತಿ ಬೇಡ, 1 ಸ್ಪೂನ್ ಆದರೆ ಸಾಕು. ಅದಾದಮೇಲೆ ಉದ್ದಕ್ಕೆ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೇಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ 1 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ತಿರ್ಗಾ ಇಲ್ಲಿ ಒಂದು ಮಸಾಲ ಪೇಸ್ಟ್ ಬರುತ್ತೆ, ಇದಕ್ಕೆ ನಾನು ಬೇರೆ ಎಕ್ಸ್ಟ್ರಾ ಏನೂ ಹಾಕ್ತಾಯಿಲ್ಲ. 2 ಟೊಮೊಟೊ ಹಾಕ್ತಾಯಿದ್ದೀನಿ. ಹುಳಿ ಟೊಮೊಟೊ ಇರೋದ್ರಿಂದ 2 ಹಾಕ್ತಾಯಿದ್ದೀನಿ. ನೀವು ನಾರ್ಮಲ್ ಟೊಮೊಟೊ ಆದರೆ 3 ಹಾಕ್ಕೋಬೋದು. ಆ್ಯಂಡ್ ಇದಕ್ಕೆ ಒಂದು 6ರಿಂದ 8 ಗೋಡಂಬಿ ಹಾಕ್ಕೋಬೋದು. ಹಸಿದು ಅಂದರೆ ನೆನೆಸಿರೋದು ಹಾಕ್ಕೊತಾರೆ. ಇಲ್ಲಿ ನಾನು ಇನ್ಸ್ಟಂಟಾಗಿ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಆಯಿಲ್ ಸಪ್ರೇಟ್ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಮತ್ತು ಅದ್ರ ಜೊತೆಯಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ, 1 ಸ್ಪೂನ್ ಖಾರದ ಪುಡಿ ಹಾಕಿ ಕಲಿಸ್ಕೋಬೇಕು, ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಅಷ್ಟೇ ಮಾಡ್ಕೊಂಡಾದಮೇಲೆ ಸ್ಪೈಸಸ್ದೆಲ್ಲ ಆಯಿಲ್ ಸಪ್ರೇಟ್ ಆಗೋ ಥರ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನೇನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಆಲೂಗಡ್ಡೆ, ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಒಂದು ಸ್ವಲ್ಪ ಸೌಟೆ ಮಾಡ್ಕೊಂಡಾದಮೇಲೆ 2 ಗ್ಲಾಸಸ್ ಆಫ್ ವಾಟರ್ ಹಾಕೋತಾ ಇದ್ದೀನಿ. ಬೇಯಿಸಿರೋ ಆಲೂಗಡ್ಡೆ ಇದ್ದರೆ ಅದನ್ನು ಹಾಕ್ಕೋಬೋದು, ಆಗ ಟೈಮ್ ಸ್ವಲ್ಪ ಕನ್ಸ್ಯೂಮ್ ಆಗುತ್ತೆ. ನಾನಿಲ್ಲಿ ಬೇಯಿಸಿರೋದು ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಯಾಕೆಂದರೆ ಜೊತೆಯಲ್ಲಿ ನಾನು ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ದೀನಿ, ಅದೇನು ಅಂತ ಈಗ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇದಾದಮೇಲೆ ಸ್ವಲ್ಪ ನೀರು ಹಾಕಿ ಆಲೂಗೆಡ್ಡೆ ಬೆಂದಿದೆಯಾ ಅಂತ ಒಂಚೂರು ಚೆಕ್ ಮಾಡಬೇಕು. ಅರ್ಧ ಬೆಂದಿದ್ದಾಗ ನಾವು ಇಲ್ಲಿ ಹಸಿ ಬಟಾಣಿ ಅಥವಾ ಬೇಯಿಸಿದ ಬಟಾಣಿ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ನೀವು ಇದರ ಬದಲಾಗಿ ಬೇಯಿಸಿದ ಆಲೂಗೆಡ್ಡೆ ಮತ್ತು ಬೇಯಿಸಿದ ಬಟಾಣಿ ಅದನ್ನು ಕೂಡ ಒಂದೇ ಸರಿ ಆ್ಯಡ್ ಮಾಡ್ಕೊಂಬಿಟ್ರೆ ಬೇಗನೆ ಆಗಿಬಿಡುತ್ತೆ ಆಲೂ ಮಟರ್ ಗ್ರೇವಿ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಕ್ಕೆ ಬಿಟ್ಬಿಡಬೇಕು. ಸಂಡೇ ಬಂತು ಅಂದ ತಕ್ಷಣ ನಾನು ಯಾವಾಗಲೂ ಕೂಡ ಮೀಲ್ ಪ್ರಿಪ್ ಮಾಡ್ಕೊತೀನಿ. ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಂಡಿಲ್ಲ ಆದರೂ ಮೀಲ್ ಪ್ರಿಪ್ ಅಂತೂ ನಾನು ಎವ್ರಿ ಸಂಡೇ ಮಾಡ್ಕೊತೀನಿ. ಸೊ ದ್ಯಾಟ್ ಇನ್ ದ ಮಿಡಲ್ ಆಫ್ ದ ವೀಕಲ್ಲಿ ಹರಿಬರಿ ಆಗೋದು ಅಥವಾ ಎಕ್ಸ್ಟ್ರಾ ಎನರ್ಜಿ ಬೇರೆ ಕಡೆ ಹೋಗೋದು ಅಥವಾ ಎಕ್ಸ್ಟ್ರಾ ದುಡ್ಡು ಹೋಗುತ್ತೆ. ನಾವೇನಾದರೂ ಒಂದು ಆರ್ಡರ್ ಮಾಡ್ಕೊತೀವಿ, ಒಂದೊಂದು 2 ಐಟಮ್ಸ್ಗಳಿಗೆ, ಸ್ಮಾಲ್ ಐಟಮ್ಸ್ಗಳಿಗೆ ಅವರು ಸ್ಮಾಲ್ ಕಾರ್ಡ್ ಫೀಸ್ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಹಾಕ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕಂದ್ರೆ ಆಲ್ಮೋಸ್ಟ್ ಸಂಡೇ ಏನಿರುತ್ತೆ ಅದನ್ನು ನಾನು ತೊಗೊಬಂದು ಸ್ಟೋರ್ ಮಾಡ್ಕೊಂಡು ಬಿಡ್ತೀನಿ. ಈ ಕಡೆ ನಮ್ಮ ಗ್ರೇವಿ ಆಲ್ಮೋಸ್ಟ್ 90% ಆಯಿತು. ಸೊ ಕೊನೆ ಹಂತದಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ತೀನಿ. ಸೊ ಗರಂ ಮಸಾಲ ಪೌಡರ್ ಲಾಸ್ಟ್ ಟೈಮ್ಗೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಮತ್ತು ಸೊಪ್ಪು ಅಷ್ಟೇ, ಸೊಪ್ಪು ನಾನಿಲ್ಲಿ ಎಲ್ಲ ಥರದ ಸೊಪ್ಪನ್ನು ಯೂಸ್ ಮಾಡ್ತೀನಿ. ಪಾಲಕ್, ಮೆಂತೆ ಮತ್ತು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಮತ್ತು ಪುದೀನ ಇರುತ್ತೆ ಆ್ಯಸ್ ಯೂಶ್ವಲ್. ಮಗು ಸಣ್ಣವನಿರೋದ್ರಿಂದ ಆದಷ್ಟು ಸೊಪ್ಪಲ್ಲಿ ಏನಾದರೂ ಮಾಡಿ ತಿನ್ನಿಸ್ಬೇಕು. ಅವನಿಗೆ ಐರನ್ ನಾನು ಸಪ್ಲಿಮೆಂಟ್ ತುಂಬಾ ಸಣ್ಣವನಿದ್ದಾಗ ಸ್ಟಾಪ್ ಮಾಡಿಬಿಟ್ಟೆ. ಅವನಿಗೆ ಸ್ವಲ್ಪ ಜಾಸ್ತಿನೇ ಹುಷಾರು ತಪ್ಪೋದು, ಬೆದರೋದು, ಏಳೋದು ಹಿಂಗೆ ಮಾಡ್ತಾಯಿದ್ದ. ಸೊ ಡಾಕ್ಟರ್ ಹೇಳಿದ್ರು, ನೋ, ಐರನ್ ಸಪ್ಲಿಮೆಂಟ್ನ ಸ್ಟಾಪ್ ಮಾಡ್ಕೋಬೇಡಿ ಅಂತ ಅಂದು. ಸೊ ಪಾಲಕಲ್ಲಿ ತುಂಬ ಒಳ್ಳೆಯ ಐರನ್ ಕಂಟೆಂಟ್ ಇರೋದ್ರಿಂದ ಸೊ ನಾವು ಹೇಗಾದರೂ ಫುಡ್ಡಲ್ಲಿ ಅದನ್ನು ಇನ್ಕಾರ್ಪೊರೇಟ್ ಮಾಡಿಕೊಂಡು ಅವನಿಗೆ ಫುಡ್ ಕೊಡಬೇಕು. ಸೊ ಹಾಗಾಗಿ ನಾನು ಸೊಪ್ಪನ್ನು ಎವ್ರಿ ಡೇ ನಾನು ಇದನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಇದನ್ನು ನೀಟಾಗಿ ರೂಟ್ಸ್ ಎಲ್ಲ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊತೀನಿ. ಒಂದೊಂದು ಸರಿ ನಾನು ಆನ್ಲೈನಲ್ಲಿ ಕೂಡ ತೊಗೊತೀನಿ. ಇವಾಗ ನಾನು ಈಚೆ ವಾಕ್ ಅಂತ ಹೋದಾಗ ನಾನು ಅಲ್ಲೇ ತೊಗೊಂಡು ಬಂದೆ. ಸೊ ಆನ್ಲೈನಲ್ಲಿ ತೊಗೊಂಡೆ ಕ್ಲೀನ್ ರೂಟ್ಸ್ ಅಂತ ಇರುತ್ತೆ, ಅದನ್ನು ತೊಗೊಂಡ್ರೆ ನಮ್ಮ ಕೆಲಸ ಇನ್ನೂ ಸುಲಭ ಆಗಿಬಿಡುತ್ತೆ. ಸೊ ಏನಿದ್ರು ಹಾಗಾಗಿ ಎತ್ತಿಟ್ಕೊಂಡು ಮಾರೋ ಟೈಮಲ್ಲಿ ಸ್ವಲ್ಪ ವಾಶ್ ಮಾಡಿಕೊಂಡು ಯೂಸ್ ಮಾಡಿಕೊಂಡ್ರೆ ಸಾಕಾಗಿಬಿಡುತ್ತೆ. ಸೊ ಇಲ್ಲಿ ನಾನು ಹೊರಗಡೆ ತೊಗೊಂಬಂದಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊತೀನಿ. ಹೊರಗಡೆ ತೊಗೊಂಬರೋದ್ರಿಂದ
ಆನ್ಲೈನ್ಗೂ ಸ್ವಲ್ಪ ರೇಟ್ ಕೂಡ ಡಿಫ್ರೆನ್ಸ್ ಇರುತ್ತೆ. ಸೊ ನನಗೆ ಟ್ರೈ ಮಾಡ್ತೀನಿ. ಅಷ್ಟೊಂದು ಟೈಮ್ ಇಲ್ಲ ಅಂತ ಅಂದರೆ ನಾನು ಆನ್ಲೈನಲ್ಲೇ ತೊಗೊಂಡ್ಬಿಡ್ತೀನಿ. ಬಿಕಾಸ್ ಇದು ರೂಟ್ಸ್ ಎಲ್ಲ ಬಿಡಿಸಿಡೋದು, ಕ್ಲೀನ್ ಮಾಡ್ಕೊಳ್ಳೋದು ಅದಕ್ಕೇ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕನ್ಸ್ಯೂಮ್ ಇರುತ್ತೆ. ಸೊಪ್ಪಿನ ರೂಟ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮೋಸ್ಟ್ ಆಫ್ ದ ವರ್ಕ್ ಆಗೋಯಿತು. ಮತ್ತು ನಾನು ಮುಂಚೆ ವೆಜಿಟೇಬಲ್ಸ್ನೆಲ್ಲ ತೊಳ್ಕೊಂಡು ಇಟ್ಕೊತಾ ಇದ್ದೆ. ಮತ್ತು ಒಂದು ಹೋಲ್ ನೈಟ್ ನಾನು ಏರ್ ಡ್ರೈ ಮಾಡಿಡ್ತಾ ಇದ್ದೆ ಫ್ಯಾನ್ ಆನ್ ಮಾಡಿಬಿಟ್ಟು. ಸೊ ಅದೇನಾಗ್ತಿತ್ತು, 3-4 ದಿನ ಚೆನ್ನಾಗಿರ್ತಾಯಿತ್ತು. ಅದಾದಮೇಲೆ ತುಂಬ ಕಪ್ಪಗೆ ಕೊಳ್ತೋದಂಗೆ ಆಗ್ತಾಯಿತ್ತು. ಈವನ್ ಕ್ಯಾರೆಟ್ ಕೂಡ ಅಷ್ಟೇ, ನಾನು ಹಾಗೆ ಮಾಡಿಕೊಂಡು ಸುಮಾರು ಸರಿ ಕ್ಯಾರೆಟ್ನ ತುಂಬ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಹೇಗೆ ತಂದಿದ್ದೀನಿ ಹಾಗೆ ಎತ್ತಿಟ್ಬಿಡ್ತೀನಿ. ಮಾಡ್ಕೊಳ್ಳೋ ಟೈಮಲ್ಲಿ ಒಂದು ದೊಡ್ಡ ಬೌಲಲ್ಲಿ ನೀರಿಟ್ಕೊಂಡು ಎಲ್ಲ ಅದಕ್ಕೆ ಹಾಕಿ ನಾನು ಅದೇ ಟೈಮಲ್ಲಿ ವಾಶ್ ಮಾಡ್ಕೊಬಿಡ್ತೀನಿ. ಈ ಕಡೆ ಚಪಾತಿ ಮಾಡ್ತಾಯಿದ್ದೀನಿ. ಸೇಮ್ ಹಾಗೆ ಇರುತ್ತೆ. ಬಟ್ ಹೊರಗಡೆ ಅಂದರೆ ನಾವು ಏನು ನಾರ್ಮಲ್ ಹಿಟ್ಟು ತೊಗೊಂಬಂದು ಮಾಡೋ ಚಪಾತಿ ಇರುತ್ತೆ, ಅದಕ್ಕೆ ಸೇಮ್ ಟು ಸೇಮ್ ಇರುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ನಾನು ಎಲ್ಲ ಥರದ ಗ್ರೈನ್ ಮಿಕ್ಸ್ ಮಾಡಿರೋದ್ರಿಂದ ಹತ್ತತ್ರ ರೊಟ್ಟಿ ಥರನೇ ಬರುತ್ತೆ. ಬಟ್ ಅಷ್ಟೊಂದು ರಫ್ ಅಥವಾ ಅಷ್ಟೊಂದು ಡ್ರೈ ಇರೋದಿಲ್ಲ. ಚಪಾತಿ ಹೇಗಿರಬೇಕು ಹಾಗೇ ಇರುತ್ತೆ. ಫೈನಲಿ ಡಿನ್ನರ್ ಕೂಡ ಮುಗಿಸಿದ್ವಿ. ಡಿನ್ನರ್ ಮುಗಿಸಾದ್ಮೇಲೆ ಯಾವ್ಯಾವ ಜಾಗಕ್ಕೆ ಇಡಬೇಕು ಅದೆಲ್ಲ ಇಟ್ಬಿಟ್ಟು ನಾನು ಮಲ್ಕೊತೀನಿ. ಸೊ ದ್ಯಾಟ್ ಹೋಲ್ ವೀಕ್ ತುಂಬಾ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆಲೂ ಮಟರ್ ಗ್ರೇವಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಗೋಯಿತು. ಚಪಾತಿ ಜೊತೆಯಲ್ಲಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮನೇಲಿ ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಹೇಗೋ ಇದು ಇದು ಹಸಿ ಬಟಾಣಿ ಸೀಸನ್ ಇದೆ, ಹಸಿ ಬಟಾಣಿ, ಅವರೆಕಾಳು. ಸೊ ಇಂಥ ಟೈಮಲ್ಲಿ ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದುಬಿಟ್ಟು, ಯಾವಾಗ ಬಟಾಣಿ ಸಿಗೋದು ಕಮ್ಮಿ ಆಗ್ತಾ ಹೋಗುತ್ತೆ ಅಂಥ ಟೈಮಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಬಂದು ಅದನ್ನು ಸ್ಟೋರ್ ಮಾಡಿ ಇಟ್ಕೊತೀನಿ. ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಅದನ್ನು ಆಲ್ಮೋಸ್ಟ್ 2 to 3 ಮಂತ್ಸ್ ತನಕನೂ ಯೂಸ್ ಮಾಡ್ಕೋಬೋದು. ಹೊರಗಡೆನೇ ಫ್ರೋಝನ್ ಪೀಸ್ ಅಂತ ಸಿಗೋದು. ಸೊ ಸೇಮ್ ಆ್ಯಸ್ ಇಟ್ ಈಸ್ ಹೇಗೆ ಅದಿರುತ್ತೋ ಅದೇ ಥರ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಈಗ ಇದು ಫ್ರೆಶ್ನೆಸ್ ಇರಲಿ ಅಂತ ಅಂದ್ಬಿಟ್ಟು ನಾನು ಎಲ್ಲದನ್ನು ಸೊಪ್ಪುಗಳನ್ನ ಇದನ್ನು ಒಂದೊಂದು ಕಂಟೈನರ್ಗೆ ಹಾಕಿಡ್ತಾ ಇದ್ದೀನಿ. ಟಿಶ್ಯೂ ಪೇಪರ್ ಯೂಸ್ ಮಾಡಿದ್ರೆ ಏನಾದರೂ ಮಾಯ್ಶ್ಚರ್ ಜಾಸ್ತಿ ಇತ್ತು ಅಂದರೆ ಅದು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ತರಕಾರಿ ಏನಿರುತ್ತೆ ಅದು ನಮಗೆ ಫ್ರೆಶ್ ಆಗಿರುತ್ತೆ. ಹಾಗೆ ನಾನು ಕಲರ್ಫುಲ್ ವೆಜಿಟೇಬಲ್ಸ್ನ ಪ್ರಿಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಬಾಡಿಗಂತೂ ಮೋಸ್ಟ್ ಆಫ್ ದ ವೆಜಿಟೇಬಲ್ಸ್ ತುಂಬಾ ಒಳ್ಳೆಯದು. ಹಾಗಂತ ನನಗೆ ಕಲರ್ಫುಲ್ ವೆಜಿಟೇಬಲ್ಸ್ ನೋಡೋಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಕ್ಯಾರೆಟ್ಸ್ನ ನಾನು ಡೈಲಿ ಬೇಸ್ ಮೇಲೆ ಬೇಬಿಗೆ ಕೊಡ್ತೀನಿ. ಕ್ಯಾರೆಟ್ ಸ್ಟಿಕ್ಸ್ ಆಗಿರ್ಬೋದು ಅಥವಾ ನಾರ್ಮಲ್ ಕ್ಯಾರೆಟ್ನ ಸ್ಟೀಮ್ ಮಾಡಿ ಕೊಡ್ಬೋದು. ಇಲ್ಲಿ ಒಂದು ಮಿಸ್ಸಿಂಗ್ ಅಂತ ಅಂದರೆ ಪೊಟ್ಯಾಟೊ. ನಾನು ಪೊಟ್ಯಾಟೊ ಬೇಬಿ ವೇಟ್ ಗೇನ್ ಫುಡ್ ಅಂತ ಅದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಒಂದು ಹೆಲ್ತಿ ವೇಟ್ ಗೇನ್ನ ನಾವು ಪೊಟ್ಯಾಟೊಯಿಂದ ಮಾಡ್ಕೋಬೋದು. ಹಾಗೆ ಸಮ್ಮರ್ ಆಗಿರೋದ್ರಿಂದ ಸೌತೆಕಾಯಿನ ಆಲ್ಮೋಸ್ಟ್ ಇದರಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋಬೋದು ಅಥವಾ ಇನ್ಫ್ಯೂಸ್ಡ್ ವಾಟರ್ ಮಾಡ್ಕೋಬೋದು. ಸೊ ಅದಕ್ಕೆ ಸೌತೆಕಾಯಿನ ಆದಷ್ಟು ಹೆಚ್ಚಿಗೆ ಉಪಯೋಗಿಸಿದ್ರೆ ಈ ಟೈಮಲ್ಲಿ ಬಾಡಿಗೆ ತುಂಬಾ ಒಳ್ಳೆಯದಾಗುತ್ತೆ. ಬಾಡಿ ಹೀಟ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ನನ್ನ ವ್ಲಾಗ್ ಶೇರ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.